ಬರ್ಡೇ ವೆಕೇಶನ್ ಇವೆಲ್ಲಾದ್ರೂ ಹಾಕೊಂಡು ಹೋಗ್ಬೋದು, ಪರ್ಫೆಕ್ಟ್ ಆಗಿರುತ್ತೆ. ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟ್. ಐ ಲವ್ ದಿಸ್ ಡ್ರೆಸ್ ಸೋ ಮಚ್. ಜಸ್ಟ್ ಪೇಡ್ 1/4 ಆಫ್ ದ ಪ್ರೈಸ್ ಅಷ್ಟೇ ನಾನು ಈ ಡ್ರೆಸ್ ಪೇ ಮಾಡಿರೋದು. ಬೇರೆ ಬ್ರ್ಯಾಂಡ್ ಅಲ್ಲೆಲ್ಲಾನು 3000 4000 ತನಕ ಪ್ರೈಸ್ ರೇಂಜ್ ಇತ್ತು, ಬಟ್ ವೇರ್ ಮಾಡಿದ್ರೆ ಒಂದು ಫೇರಿ ಫೀಲಿಂಗ್ ನ ಕೊಡ್ತಾ ಇದೆ ಆಕ್ಚುಲಿ ಅದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಇಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿರುತ್ತೆ ಈ ವೀಕಲ್ಲಿ ನನ್ನ ಬರ್ಡೇ ಬರ್ತಾ ಇದೆ, ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಷ್ಟೊಂದು ಔಟ್ಫಿಟ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದು ಹಾಲ್ ಜೊತೆ ಇದ್ರದ್ದು ರಿವ್ಯೂನ ಕೂಡ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಬರ್ಡೇ ಔಟ್ಫಿಟ್ಸ್ ಅಲ್ಲ, ನೀವು ಇದನ್ನ ಬೇಕಾದ್ರೆ ವೆಕೇಶನ್ ಡ್ರೆಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇವತ್ತಿನ ವಿಡಿಯೋ ಬರ್ಡೇ / ವೆಕೇಶನ್ ಔಟ್ಫಿಟ್ ಆಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಒಂದೇ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ನೀವೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು ಇಷ್ಟೊಂದು ಬಟ್ಟೆ ಬೇಕಾಗತ್ತಾ ಇರೋ ಒಂದು ದಿವಸ ಬರ್ಡೇಗೆ ಅಂತ. ಡೋಂಟ್ ಥಿಂಕ್ ಲೈಕ್ ದ್ಯಾಟ್, ಬಿಕಾಸ್ ನಾನೊಂದು ಈಗ ತರಿಸಿರೋ ಔಟ್ಫಿಟ್ನೆಲ್ಲ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಇಟ್ಕೊಂಡು ಯಾವ್ದು ಇಷ್ಟ ಆಗಲ್ಲೋ ಅದನ್ನ ವಾಪಸ್ ಕಳಿಸ್ತೇನೆ. ಯು ಕ್ಯಾನ್ ಆಲ್ಸೋ ಹೆಲ್ಪ್ ಮಿ ಇನ್ ದ ಕಮೆಂಟ್ ಸೆಕ್ಷನ್. ನನ್ನ ಮೇಲೆ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ, ಯಾವ್ದನ್ನ ಇಟ್ಕೋಬೇಕು, ಯಾವ್ದನ್ನ ವಾಪಸ್ ಕಳಿಸ್ಬೇಕು ಅಂತ. ಅಂಡ್ ಫಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಈ ಜೀಬ್ರಾ ಪ್ರಿಂಟೆಡ್ ಮ್ಯಾಕ್ಸಿ ಔಟ್ಫಿಟ್. ಇದನ್ನ ಬ್ರ್ಯಾಂಡ್ ಯಾವ ಬ್ರ್ಯಾಂಡ್ ಇಂದ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ಬೇಬ್ ಅಂತ. ಆಕ್ಚುಲಿ ಇವ್ರ ಹತ್ರ ಇರೋ ಎಲ್ಲ ಕಲೆಕ್ಷನ್ ಸೂಪರ್ಬ್ ಆಗಿದೆ. ನೀವೇನಾದ್ರೂ ಈ ಔಟ್ಫಿಟ್ ನ ನಿಮ್ದು ಬರ್ಡೇ ಅಥವಾ ಏನಾದ್ರೂ ಫಂಕ್ಷನ್ ನೀವು ಇದನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಮೇಕ್ ಶೋರ್ 20 ಡೇಸ್ಗಿಂತ ಮುಂಚೆನೆ ನೀವು ಇದನ್ನ ಆರ್ಡರ್ ಮಾಡ್ತೀರಾ ಅಂತ. ಬಿಕಾಸ್ ನಾನು ಇದನ್ನ ಆರ್ಡರ್ ಮಾಡಿದ್ದು ಆಲ್ಮೋಸ್ಟ್ 25 ಡೇಸ್ ಆದ್ಮೇಲೆ ನನಗೆ ಡೆಲಿವರ್ ಆಗಿದ್ದು. ಯಾಕಂದ್ರೆ ಇದು ಔಟ್ಸೈಡ್ ಇಂಡಿಯಾ ಇಂದ ಇಂಪೋರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ. ಅಂಡ್ ಯು ಕ್ಯಾನ್ ಸಿ ಇದು ಬಂದ್ಬಿಟ್ಟು ಕಂಪ್ಲೀಟ್ ಜೀಬ್ರಾ ಪ್ರಿಂಟ್ ಆಗಿ ಕೊಟ್ಟಿದ್ದಾರೆ. ಐ ರಿಯಲಿ ಲವ್ ಇಟ್. ಅಂಡ್ ಅಪ್ ಸೈಡ್ ಅಲ್ಲಿ ನಿಮ್ಗೆ ಈ ತರ ಸ್ಟ್ರಾಪ್ಲೆಸ್ ಆಗಿರುತ್ತೆ. ಕಂಪ್ಲೀಟ್ ಒಂಥರ ಟ್ಯೂಬ್ ಟಾಪ್ ತರ ಕಾಣಿಸುತ್ತೆ. ಅಂಡ್ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಇದು ಸ್ಟ್ರೆಚಬಲ್ ಮೆಟೀರಿಯಲ್. ನಾನು ಇದನ್ನ ಸೈಜ್ ತಗೊಂಡಿರೋದು ಮೀಡಿಯಂ. ಬಾಡಿಕಾನ್ ಡ್ರೆಸ್ ಆಗಿರೋದ್ರಿಂದ ಬಾಡಿ ಹಗ್ಗಿಂಗ್ ಸಖತ್ತಾಗಿ ಕಾಣಿಸ್ತಾ ಇದೆ ಇದನ್ನ ವೇರ್ ಮಾಡಿದಾಗ. ಅಂಡ್ ನೀವು ನೋಡ್ಬೋದು ಅಪ್ ಸೈಡ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಹೋಗ್ತಾ ಈ ತರ ಪ್ಲೀಡ್ ಮಾಡ್ಬಿಟ್ಟು ಕೆಳಗಡೆ ಫುಲ್ ಕಂಪ್ಲೀಟ್ ಮಟೀರಿಯಲ್ ನ ಬಿಟ್ಟಿದ್ದಾರೆ. ದಟ್ ಈಸ್ ಲುಕಿಂಗ್ ವೆರಿ ಗುಡ್. ಅಂಡ್ ಇದು ಕವರೇಜ್ ಬಂದ್ಬಿಟ್ಟು ಜಸ್ಟ್ ತೈ ತನಕ ಅಷ್ಟೇ ನಿಮಗೆ ಕವರ್ ಇದೆ. ಅಂಡ್ ಎಕ್ಸ್ಟ್ರಾ ಈ ತರ ಫ್ಲೋಯಿ ಏನ್ ಶೀರ್ ಮೆಟೀರಿಯಲ್ ಕೊಟ್ಟಿದ್ರು ತುಂಬಾ ಅಂದ್ರೆ ತುಂಬಾನೇ ಎಲಿಗೆಂಟ್ ಆಗಿದೆ. ಅಂಡ್ ದಿಸ್ ಇಸ್ ಅ ಪರ್ಫೆಕ್ಟ್ ಔಟ್ಫಿಟ್ ಫಾರ್ ಬರ್ಡೇ ಅಂಡ್ ವೆಕೇಶನ್ಗೂ ಕೂಡ ನಾವು ಇದನ್ನ ಈಸಿಯಾಗಿ ಹಾಕೊಂಡು ಹೋಗ್ಬೋದು. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನು ಲುಕ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮಿನಿಮಲ್ ಅಂಡ್ ಎಲಿಗೆಂಟ್ ಆಗಿ ಜಸ್ಟ್ ನೀವೇನಾದ್ರೂ ನಿಮ್ಮ ಫ್ರೆಂಡ್ ಜೊತೆ ಈಚೆ ಪಾರ್ಟಿ ಮಾಡಕ್ ಹೋಗ್ತಾ ಇದ್ದೀರಾ ಅಂದ್ರೆ ದ ಬೆಸ್ಟ್ ಡ್ರೆಸ್ ಅಂತಾನೆ ಹೇಳ್ಬೋದು. ಇದಕ್ಕೆ ನಾನು ಪೇ ಮಾಡೋದು ಜಸ್ಟ್ 719 rupees. 719 rupees ನಮ್ಗೊಂದು ಬರ್ಡೇ ಡ್ರೆಸ್ಸೇ ಬರ್ತಾ ಇದೆ. ಕ್ಯಾನ್ ಯು ಬಿಲೀವ್ ದ್ಯಾಟ್? ಸೊ ಐ ವುಡ್ ರೇಟ್ ದಿಸ್ 9 out of 10. ಒಂದು ಪಾಯಿಂಟ್ ಏನಕ್ಕೆ ಕಟ್ ಮಾಡಿದ್ದೀನಿ ಅಂದ್ರೆ ನಾವು ಇದನ್ನ ಮುಂಚೆನೆ ಆರ್ಡರ್ ಮಾಡ್ಕೋಬೇಕು, ಲಾಸ್ಟ್ ಮಿನಿಟ್ ಅಲ್ಲಿ ಆರ್ಡರ್ ಮಾಡ್ಕೊಳಕ್ ಆಗಲ್ಲ. ಅದು ಬಿಟ್ರೆ ಐ ವುಡ್ ರೇಟ್ ದಿಸ್ 10 out of 10. ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಈ ಆಲ್ಟರ್ ನೆಕ್ ಮ್ಯಾಕ್ಸಿ ಡ್ರೆಸ್. ತುಂಬಾ ಅಂದ್ರೆ ತುಂಬಾ ಕಡೆ ನಾನು ಈ ಡ್ರೆಸ್ ನ ನೋಡ್ತಾನೆ ಇದ್ದೆ. ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಒಂದೇ ಒಂದು ಬ್ರ್ಯಾಂಡ್ ಅವ್ರು ಮಾತ್ರ ತುಂಬಾನೇ ಕಮ್ಮಿಗೆ ಸೇಲ್ ಮಾಡ್ತಾ ಇದ್ರು. ಸೊ ಐ ವಾಸ್ ಲೈಕ್ ಒಂದ್ಸತಿ ತರಿಸ್ಬಿಟ್ಟು ನೋಡೋಣ ಅದೇ ಕ್ವಾಲಿಟಿ ಬರುತ್ತಾ ಅಂತ ನಾನು ತರಿಸ್ದೆ. ದಿಸ್ ಇಸ್ ಫ್ರಮ್ ಆಯು ಬ್ರ್ಯಾಂಡ್. ಯು ಗೈಸ್ ಕ್ಯಾನ್ ಸಿ ಸೇಮ್ ಡಿಟೋ ಅದೇ ತರ ಬಂದಿದೆ. ಇವಾಗ ಎಷ್ಟು ವೈಬ್ರೆಂಟ್ ಆಗಿದೆ ಅಂದ್ರೆ ಯು ಕ್ಯಾನ್ ಸಿ ದ ಮಟೀರಿಯಲ್. ಬೇರೆ ಬ್ರ್ಯಾಂಡ್ ಅಲ್ಲೆಲ್ಲಾನು 3000 4000 ತನಕ ಪ್ರೈಸ್ ರೇಂಜ್ ಇತ್ತು, ಬಟ್ ಆಯು ಒಂದೇ ಒಂದು ಬ್ರ್ಯಾಂಡ್ ಅಲ್ಲಿ ಇದನ್ನ ಎಷ್ಟಕ್ಕೆ ಮಾರ್ತಾ ಇದ್ರು ಅಂದ್ರೆ 1096 rupeesಗೆ. ನೋಡಿದ ತಕ್ಷಣ ಐ ವಾಸ್ ಲೈಕ್ ಬೇಕು ಅಂತ ಅವತ್ತೇ ಆರ್ಡರ್ ಮಾಡ್ಕೊಂಡ್ಬಿಟ್ಟೆ. ಇದು ಯಾಕಂದ್ರೆ ನಾನು ತುಂಬ ದಿವಸದ ಹಿಂದೆಯಿಂದಾನೆ ಕಾರ್ಟಲ್ಲಿ ಇಟ್ಕೊಂಡಿದ್ದೆ. ಓಕೆ, ಕಮ್ಮಿ ಆದರೆ ತಗೊಳ್ಳೋಣ ಅಂತ ಬೇರೆ ಬ್ರ್ಯಾಂಡಿಂದ. ಬಟ್ ಸೇಮ್ ಡ್ರೆಸ್ನ ಹುಡುಕಿದ್ದಕ್ಕೂ ನನ್ನ ಫೋನು ಸಜೆಸ್ಟ್ ಮಾಡ್ತಾ ಏನೋ ನನಗೆ ಗೊತ್ತಿಲ್ಲ. ಬಟ್ ತುಂಬಾ ಸರ್ಚ್ ಮಾಡಿದ್ಮೇಲೆ ಮಿಂತ್ರಾ ಅಲ್ಲಿ ಆಯು ಅಂತ ಒಂದು ಬ್ರ್ಯಾಂಡಿಂದ ನನಗಿದೆ ಜಸ್ಟ್ 1096 rupees ಸಿಕ್ತು. ಇದು ಕೂಡ ಸ್ಟ್ರಾಪ್ಲೆಸ್ ಡ್ರೆಸ್. ಸೊ ಸ್ಟ್ರಾಪ್ಲೆಸ್ ಡ್ರೆಸ್ ಆಗಿರೋದು ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಈ ಥರ 2 ಸ್ಯಾಟಿನ್ ಥ್ರೆಡ್ಸ್ನ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಗೋ ಅರೌಂಡ್ ಯುವರ್ ನೆಕ್. ಆ್ಯಂಡ್ ಚೆಸ್ಟ್ ಪಾರ್ಟಿಗೆ ಬಂದ್ಬಿಟ್ಟು ಈ ಥರ ಟ್ಯೂಬ್ ಟಾಪ್ ಥರ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಕಮ್ ಲೈಕ್ ದಿಸ್. ಸೊ ಇನ್ ಮಿಡಲ್ ಅಲ್ಲಿ ಕಂಪ್ಲೀಟ್ ಡ್ರೆಸ್ ಈ ಥರ ಫ್ಲೋಯಿ ಆಗಿ ಹೋಗುತ್ತೆ. ಇದು ಬಂದ್ಬಿಟ್ಟು ಪ್ಲೀಡೆಡ್ ಮೆಟೀರಿಯಲ್ ಅಥವಾ ಕ್ರಸ್ಟ್ ಮಟೀರಿಯಲ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ನಿಮ್ದು ಫೂಟ್ ಲೆಂತ್ ತನಕನೂ ಕೂಡ ಬರುತ್ತೆ. ನನಗೆ ಸ್ವಲ್ಪ ಹೈಟ್ ಜಾಸ್ತಿ ಆಗಿದೆ, ನಾನು ಹೀಲ್ಸ್ ಹಾಕೊಂಡು ಮೇಂಟೈನ್ ಮಾಡ್ಕೋತೀನಿ. ಇದಕ್ಕೆ ನಾನು ಪೇ ಮಾಡಿದ್ದು 1091. ಇದಕ್ಕೆ ನಾನು ರೇಟ್ ಮಾಡಬೇಕು ಅಂದ್ರೆ ಐ ವುಡ್ ರೇಟ್ ದಿಸ್ 10 out of 10. ಮೆಟೀರಿಯಲು ಕ್ವಾಲಿಟಿ ಎಲ್ಲಾನು ಸೂಪರ್ಬ್ ಆಗಿದೆ. ಕಂಪ್ಲೀಟ್ ಡ್ರೆಸ್ ನಂಗೆ ತುಂಬ ಮಟೀರಿಯಲ್ ಮುಟ್ಟಕ್ಕೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಡ್ರೆಸ್ ವೇರ್ ಮಾಡಿದ್ಮೇಲೆ ಅಂತೂ ಇನ್ನೂ ಜಾಸ್ತಿ ಕಂಫರ್ಟ್ ಅಂತ ಅನಿಸ್ತು. ಬಿಕಾಸ್ ತುಂಬಾನೇ ಸ್ಯಾಟಿನ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬಾ ಶೈನಿ ಅಂಡ್ ಸ್ಮೂತ್ ಅಂತ ಫೀಲ್ ಆಗ್ತಾ ಇತ್ತು. ನೀವೇನಾದ್ರೂ ನಿಮ್ಮ ಬರ್ಡೇನ ಬೀಚಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ದಿಸ್ ಇಸ್ ಅ ಪರ್ಫೆಕ್ಟ್ ಡ್ರೆಸ್ ಅಂತಾನೆ ಹೇಳ್ತೀನಿ. ನಾಟ್ ಓನ್ಲಿ ಬೀಚ್, ನೀವೇನಾದ್ರೂ ಕೆಫೆಗೆ ಹೋಗ್ತಾ ಇದ್ದೀರಾ ಅಥವಾ ಔಟಿಂಗ್ ಹೋಗ್ತಾ ಇದ್ದೀರಾ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಡ್ರೆಸ್. ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ಸ್ಕೈ ಬ್ಲೂ ಕಲರ್ ರಫಲ್ ಟಾಪ್. ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಫೇವ್ರೇಟ್ ಕಲರ್ ಬಂದ್ಬಿಟ್ಟು ಸ್ಕೈ ಬ್ಲೂ. ಸೊ ನನ್ನ ಬರ್ಡೇ ಇದೆ ಅಂದ್ರೆ ಒಂದಾದ್ರೂ ನನ್ನ ಫೇವ್ರೇಟ್ ಕಲರ್ ಇರಬೇಕು ಅಂತ ಹೇಳಿದ್ನ ಪರ್ಚೇಸ್ ಮಾಡಿದೆ. ಐ ಆಮ್ ರಿಯಲಿ ಇನ್ ಲವ್ ವಿತ್ ದಿಸ್. ಇದನ್ನ ನಾನು ಪರ್ಚೇಸ್ ಮಾಡಿರೋ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಫಾಸ್ಫರಸ್. ಅಗೇನ್ ಇಟ್ಸ್ ಫ್ರಮ್ ಮಿಂತ್ರಾ.
ಸೇಮ್ ಔಟ್ಫಿಟ್ ಅಂದರೆ ಸೇಮ್ ಸಿಮಿಲರ್ ಆಗಿರೋ ಔಟ್ಫಿಟ್ನ ನಾನು ಶೋ ಆಫಲ್ಲಿ ಕೂಡ ನೋಡಿದೆ. ಬಟ್ ಅದರಲ್ಲಿ 2 ಪ್ರಾಬ್ಲಮ್ ಇತ್ತು. ಒಂದು ಬಂದ್ಬಿಟ್ಟು ಫುಲ್ ಲೆಂತಲ್ಲಿತ್ತು ಆ ಡ್ರೆಸ್ಸು, ಮತ್ತು ಇನ್ನೊಂದು ಬಂದ್ಬಿಟ್ಟು ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಇತ್ತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಇತ್ತು. ಇಟ್ ವಾಸ್ 4000 ಸಮಥಿಂಗ್ ಇತ್ತು. ಸೊ ಐ ವಾಸ್ ಲೈಕ್ ಎನಿವೆ ಒಂದ್ಸತಿ ಹಾಕೋತೀನಿ ಅಂತ ಹೇಳ್ಬಿಟ್ಟು ನನಗೆ ಐ ವಾಸ್ ಲೈಕ್ ಒಂದೇ ಒಂದ್ಸತಿ ಹಾಕೊಳ್ಳೋದಕ್ಕೆ ಅಷ್ಟೇ ಯಾಕೆ ಪ್ರೈಸ್ ಪೇ ಮಾಡಬೇಕು ಅಂತ ಹೇಳಿ ಅದನ್ನ ಪರ್ಚೇಸ್ ಮಾಡಿಲ್ಲ. ಅದರಲ್ಲೇ ಸಿಮಿಲರ್ ಪ್ಯಾಟರ್ನ ಸರ್ಚ್ ಮಾಡಬೇಕಾದ್ರೆ ಐ ಫೌಂಡ್ ದಿಸ್ ಡ್ರೆಸ್. ಅಷ್ಟೇ ಅಲ್ಲದೆ ನನ್ನ ಫೇವ್ರೇಟ್ ಕಲರಲ್ಲಿ ಬೇರೆ ಇತ್ತು. ವೈ ನಾಟ್ ಅಂತ ಹೇಳ್ಬಿಟ್ಟು ನನ್ನ ಬರ್ಡೇಗೆ ಮೆಂಟ್ ಟು ಬಿ ಅಂತಾನೆ ಅನಿಸ್ತಾ ಇತ್ತು. ಅದಕ್ಕೆ ನನ್ನಿಂದ ಪರ್ಚೇಸ್ ಮಾಡಿದೆ. ಆ್ಯಂಡ್ ಬರ್ಡೇ ಕೇಕ್ ಕಟ್ ಮಾಡೋ ಟೈಮಲ್ಲಿ ಐ ವಾಂಟೆಡ್ ಆಫ್ ಅಂದರೆ ಏನೊಂಥರ ನೀ ಲೆಂತಲ್ಲಿರೋ ಡ್ರೆಸ್ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೆ. ಆ್ಯಂಡ್ ಐ ಗಾಟ್ ದಿಸ್. ಇದರಲ್ಲಿ ಜಾಸ್ತಿ ಚೆರಿ ಆನ್ ಟಾಪ್ ಈ ಡ್ರೆಸ್ಗೆ ಏನು ಅಂದರೆ ಇಲ್ಲಿ ಕೊಟ್ಟಿರೋ ಫ್ಲವರ್, ಇದು ಕೂಡ ಹಾಲ್ಟರ್ ನೆಕ್ಕು. ಈ ಥರ ಟೈ ಮಾಡ್ಕೊಳ್ಳೋಕ್ಕೆ ಥ್ರೆಡ್ನ ಕೊಟ್ಟಿರ್ತಾರೆ. ಸೊ ಅರೌಂಡ್ ಯುವರ್ ನೆಕ್ ಹೋಗುತ್ತೆ. ಅದು ಕಂಪ್ಲೀಟ್ ಡ್ರೆಸ್ನ ಈ ಥರ ರಫಲ್ ಪ್ಯಾಟ್ರನ್ನ ಕೊಟ್ಟು ಮಾಡಿದ್ದಾರೆ. ಫುಲ್ ಏನಂತಾರೆ, ಬರ್ಡೇಗೂ ಆಸಮ್ ಡ್ರೆಸ್ ಅಂತಲೂ ಹೇಳ್ಬೋದು. ಅಥವಾ ನೀವೆಲ್ಲಾದರೂ ಬೀಚ್ ಎಲ್ಲರೂ ವೆಕೇಶನ್ಗೆ ಹೋಗ್ತಾ ಇದ್ರು ಅಂದರೂ ಪರ್ಫೆಕ್ಟ್ ಡ್ರೆಸ್ ಅಂತಾನೆ ಹೇಳ್ಬೋದು. ಈಚೆ ಜಾರ್ಜೆಟ್ ಮೆಟೀರಿಯಲ್ ಕೊಟ್ಟಿದ್ರು, ಒಳಗಡೆ ಎಲಾಸ್ಟಿಕ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಲಿ ಅಂತ. ಸೈಡಲ್ಲಿ ಈ ಥರ ಜಿಪ್ ಕೊಟ್ಟಿದ್ದಾರೆ. ಸೊ ದಟ್ ನಮಗೆ ವೇರ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಬಿಕಾಸ್ ಬ್ಯಾಕಲ್ಲಿ ಇದು ಬ್ಯಾಕ್ಲೆಸ್ ಆಗಿರೋದ್ರಿಂದ ಒಂದಷ್ಟು ಜನಕ್ಕೆ ಬ್ಯಾಕಲ್ಲಿ ಜಿಪ್ ಇಲ್ಲ ಅಂದರೆ ವೇರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ, ಅದಕ್ಕೆ ಸೈಡಲ್ಲಿ ಜಿಪ್ ಕೊಟ್ಟಿದ್ದಾರೆ. ಸೊ ದಟ್ ಈಸಿಯಾಗಿ ಫಿಟ್ ಆಗಲಿ ಅಂತ. ನಾನು ತೊಗೊಂಡ್ರು ಎಲ್ಲ ಔಟ್ಫಿಟ್ಟೂ ಸೈಜ್ ಎಮ್ಮಲ್ಲೇ ನಾನು ಪರ್ಚೇಸ್ ಮಾಡಿರೋದು. ಆ್ಯಂಡ್ ಇನ್ನೊಂದು ನಾನು ತೊಗೊಂಡ್ರು ಎಲ್ಲ ಔಟ್ಫಿಟ್ಟನ್ನು ನಾನು ಮಿಂತ್ರಾಯಿಂದಾನೇ ಪರ್ಚೇಸ್ ಮಾಡಿರೋದು. ಈ ಡ್ರೆಸ್ಸಿಗೆ ನಾನು ಪೇ ಮಾಡಿದ್ದು ಜಸ್ಟ್ 769. ನಾನು ಶೋ ಆಫಲ್ಲಿ ನೋಡಿರೋ ಡ್ರೆಸ್ಗೂ ಮತ್ತು ಈ ಡ್ರೆಸ್ಗೂ ಕಂಪೇರ್ ಮಾಡಿದ್ರೆ ಪ್ರೈಸಲ್ಲಿ ಐ ಜಸ್ಟ್ ಪೇಡ್ 1/4 ಆಫ್ ದ ಪ್ರೈಸ್ ಅಷ್ಟೇ ನಾನು ಈ ಡ್ರೆಸ್ ಪೇ ಮಾಡಿರೋದು. ಐ ವಾಸ್ ಲೈಕ್ ಸೋ ಹ್ಯಾಪಿ. ನನಗೆ ಇಷ್ಟ ಆಗಿರೋ ಬಟ್ಟೆನೇ ತುಂಬ ಕಮ್ಮಿಗೆ ಸಿಕ್ತು ಅಲ್ವಾ. ಐ ವಾಸ್ ರಿಯಲಿ ಹ್ಯಾಪಿ. ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ನಾನು ವೇರ್ ಮಾಡಿರೋ ಈ ಹಾಟ್ ಪಿಂಕ್ ಡ್ರೆಸ್ ತುಂಬ ಅಂದರೆ ತುಂಬಾನೇ ಸಖತ್ತಾಗಿದೆ. ನಾನು ನೋಡಿದಾಗ ಅನ್ಕೊಂಡೆ ಓಕೆ ನನ್ನ ಹತ್ರ ಯಾವುದೋ ಹಾಟ್ ಪಿಂಕ್ ಡ್ರೆಸ್ ಇಲ್ಲ, ಒಂದ್ಸತಿ ಟ್ರೈ ಮಾಡೋಣ ಅಂತ ಪರ್ಚೇಸ್ ಮಾಡಿದ್ದು. ಬಟ್ ಐ ವಾಸ್ ನಾಟ್ ನೋಯಿಂಗ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನನ್ನ ಮೇಲೆ ಅಂತ. ಅದಕ್ಕೆ ವಿಡಿಯೋಗೂ ಅದನ್ನೇ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ಆ್ಯಂಡ್ ಅಗೇನ್ ಓಕೆ ಡ್ರೆಸ್ ಬಗ್ಗೆ ಮಾತಾಡೋಣ. ಡ್ರೆಸ್ ಬಂದ್ಬಿಟ್ಟು ಕಂಪ್ಲೀಟ್ ಜಾರ್ಜೆಟ್ ಮೆಟೀರಿಯಲ್ ಮಾಡಿದ್ದಾರೆ. ಒಳಗಡೆ ಬಂದ್ಬಿಟ್ಟು ಈ ಥರ ಲೈನಿಂಗ್ ಕೊಟ್ಟಿದ್ದಾರೆ, ಅದು ಎಲಾಸ್ಟಿಕ್ ಆಗಿದೆ. ಬ್ಯಾಕ್ ಸೈಡಲ್ಲೂ ಕೂಡ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ದಟ್ ನಾವು ವೇರ್ ಮಾಡಬೇಕಾದ್ರೆ ಈಸಿ ಆಗಲಿ ಆ್ಯಂಡ್ ಅದು ಬಾಡಿ ಹಗ್ಗಿಂಗ್ ಆಗಿರಲಿ ಅಂತ. ಇದು ಕೂಡ ಹಾಲ್ಟರ್ ನೆಕ್ ಆ್ಯಂಡ್ 2 ಥ್ರೆಡ್ನ ಕೊಟ್ಟಿದ್ದಾರೆ. ದ್ಯಾಟ್ ವಿಲ್ ಗೋ ಅರೌಂಡ್ ಯುವರ್ ನೆಕ್. ಆ್ಯಂಡ್ ಎಂಡಿಂಗಲ್ಲಿ ಈ ಥರ ಸಿಲ್ವರ್ ಎಂಡಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗೂ ಇದೆ ಆ್ಯಂಡ್ ಸ್ವಲ್ಪ ವೆಯ್ಟ್ ಕೂಡ ಇದೆ. ಆ್ಯಂಡ್ ಇದಕ್ಕೂ ಕೂಡ ಬ್ಲೂ ಕಲರ್ ಡ್ರೆಸ್ಗೂ ಯಾವ ಥರ ರಫಲ್ಸ್ ಕೊಟ್ಟಿದ್ದಾರೆ. ಇದಕ್ಕೂ ರಫಲ್ಸ್ ಇದೆ ಬಟ್ ಅಷ್ಟು ಕೊಟ್ಟಿಲ್ಲ ಅವರು. ಜಸ್ಟ್ 3 ರಫಲ್ಸ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ರೌಂಡ್ ಆಗಿದೆ ಬಟ್ ಫ್ರಂಟಲ್ಲಿ ಅಷ್ಟೇ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡಲ್ಲಿ ಕೊಟ್ಟಿಲ್ಲ. ಐ ಆಮ್ ರಿಯಲಿ ಇನ್ ಲವ್ ವಿತ್ ದಿಸ್ ಡ್ರೆಸ್. ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ನಾನು ಇದನ್ನು ಪರ್ಚೇಸ್ ಮಾಡಿರೋ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಸಸರಾಫಸ್. ಆ್ಯಕ್ಚುಲಿ ನನಗೆ ಅದನ್ನ ಪ್ರೊನೌನ್ಸ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ನಾರ್ಮಲಾಗಿ ಐ ಆಮ್ ವೆರಿ ಬ್ಯಾಡ್ ಅಟ್ ಪ್ರೊನೌನ್ಸಿಂಗ್ ಥಿಂಗ್ಸ್. ಅದು ನಿಮಗೂ ಗೊತ್ತು, ತುಂಬ ಸತಿ ಬಂದು ಕರೆಕ್ಷನ್ ಕೂಡ ಮಾಡಿದ್ದೀರಾ. ಓಕೆ ಫೈನ್. ಇಲ್ಲೇ ಎಲ್ಲಾದರೂ ನಾನು ಸ್ಕ್ರೀನ್ ಮೇಲೆ ಪಿಂಗ್ ಮಾಡಿರ್ತೀನಿ, ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಈ ಡ್ರೆಸ್ಸಿಗೆ ನಾನು ಪೇ ಮಾಡಿರೋದು 1319 ರೂಪೀಸ್. ವರ್ತ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿದೆ, ಮಟೀರಿಯಲ್ ಆಗಲಿ ಕಲರ್ ಆಗಲಿ ಎವ್ರಿಥಿಂಗ್ ಈಸ್ ಆಸಮ್ ಅಂತಲೇ ಹೇಳ್ಬೋದು. ಐ ವುಡ್ ರೇಟ್ ದಿಸ್ 10 out of 10 ಈಸಿಯಾಗಿ ರೇಟ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಈ ಬಟರ್ಫ್ಲೈ ಪ್ರಿಂಟ್ ಇರೋವಂಥ ಬ್ಯಾಕ್ಲೆಸ್ ಡ್ರೆಸ್. ಇದು ನಂಗೆ ನೋಡಿದ ತಕ್ಷಣ ಜಾಸ್ತಿ ಇಷ್ಟ ಆಗಿದೆ. ಏನಕ್ಕೆ ಅಂದರೆ ಇಲ್ಲಿ ಫ್ರಂಟಲ್ಲಿ ಕೊಟ್ಟಿರೋಂಥ ಬಟರ್ಫ್ಲೈ ಪ್ಯಾಟ್ರನ್ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಅನಿಸ್ತು. ಅಷ್ಟೇ ಅಲ್ಲ, ಕಲರು ಅಷ್ಟೇ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಕಂಪ್ಲೀಟ್ ಡ್ರೆಸ್ನ ಈ ಥರ ರಫಲ್ ಟೈಪಲ್ಲಿ ಕೊಟ್ಟಿದ್ದಾರೆ. ಸೊ ವೇರ್ ಮಾಡಿದ್ರೆ ಒಂದು ಫೇರಿ ಫೀಲಿಂಗ್ನ ಕೊಡ್ತಾ ಇದೆ ಆ್ಯಕ್ಚುಲಿ ಅದು. ಸೊ ಇದರಲ್ಲಿ ಒಂದೇ ಒಂದು ನೆಗೆಟಿವ್ ಅಂತ ನನಗೆ ಏನು ಅನಿಸ್ತು ಅಂದರೆ, ಪರ್ಸ್ನಲಿ ನನಗೆ ಕಂಪ್ಲೀಟ್ ಬ್ಯಾಕ್ಲೆಸ್ನ ಕೊಟ್ಟಿದ್ದಾರೆ. ಬ್ಯಾಕ್ಲೆಸ್ ಈಸ್ ಫೈನ್. ಅಟ್ಲೀಸ್ಟ್ ಅವ್ರು ಇಲ್ಲಿಂದ ಬ್ಯಾಕ್ಲೆಸ್ ಕೊಟ್ಟಿದ್ರೆ ಒಂಥರ ಇರ್ತಾಯಿತ್ತು. ಇಲ್ಲಿಂದನೂ ಬ್ಯಾಕ್ಲೆಸ್ನ ಕೊಟ್ಟಿರೋದ್ರಿಂದ ದಟ್ ಈಸ್ ಲೈಕ್ ಸ್ವಲ್ಪ ನಂಗೆ ಅನ್ಕಂಫರ್ಟಬಲ್ ಅಂತ ಫೀಲ್ ಆಗ್ತಾ ಇದೆ. ಅಫ್ಕೋರ್ಸ್ ಮನೇಲಿ ಇರ್ಬೇಕಾದ್ರೆ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಹಾಕೊಳ್ಳೋಕ್ಕೆ ಒಳ್ಳೆ ಬಟ್ಟೆನೇ ಇದು. ಅದೇ ಈಚೆ ಹೋದರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಬಿಕಾಸ್ ನನ್ನ ಬಾಡಿ ಟೈಪ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಯಾರ್ಯಾರು ಈ ಥರ ತುಂಬ ಲೀನಾಗಿರ್ತಾರೋ ಅವ್ರಿಗೆ ದ ಪರ್ಫೆಕ್ಟ್ ಡ್ರೆಸ್ ಅಂತಲೇ ಹೇಳ್ಬೋದು. ನನಗೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಫೀಲ್ ಆಯಿತು ಅಷ್ಟೇ. ಅದು ಬಿಟ್ಟರೆ ಕಲರ್ ಆಗಿರಲಿ ಕ್ವಾಲಿಟಿ ಆಗಲಿ ಕಂಪ್ಲೀಟ್ಲಿ ಆಸಮ್ ಆಗಿದೆ. ಮಟೀರಿಯಲ್ ಅಷ್ಟೇ ತುಂಬಾ ಸ್ಮೂತ್ ಆಗಿದೆ. ಆ್ಯಂಡ್ ಬಾಡಿ ಮೇಲೆ ಕೂಡ ಒಂಚೂರು ರಫ್ ಆಗಿಲ್ಲ, ಕಂಪ್ಲೀಟ್ಲಿ ಸ್ಮೂತ್ ಆಗಿದೆ. ಐ ರಿಯಲಿ ಲವ್ ಇಟ್. ಇದನ್ನು ನಾನು ಪರ್ಚೇಸ್ ಮಾಡಿರೋ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಹಿಯರ್ ಆ್ಯಂಡ್ ನೌ ಅಂತ. ಅಗೇನ್ ಇಟ್ಸ್ ಆಲ್ಸೋ ಫ್ರಮ್ ಮಿಂತ್ರಾ. ಇದಕ್ಕೆ ನಾನು ಪೇ ಮಾಡಿದ್ದು 2390 ರೂಪೀಸ್. ಇದೊಂದೇ ಔಟ್ಫಿಟ್ಗೆ ನಾನು ಜಾಸ್ತಿ ಅಂದರೆ ಇಷ್ಟು ಪ್ರೈಸ್ನ ಪೇ ಮಾಡಿರೋದು. ಬಿಕಾಸ್ ಆಗಲೇ ಹೇಳದ್ನಲ್ಲ, ಈ ಬಟರ್ಫ್ಲೈ ಪ್ಯಾಟ್ರನ್ ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಸೊ ಐ ಬಾಟ್ ದಿಸ್. ಐ ಗೆಸ್ ಅಲ್ಲ, ಐ ವಿಲ್ ರಿಟರ್ನ್ ದಿಸ್ ಬ್ಯಾಕ್. ಬಿಕಾಸ್ ಆಗಲೇ ಹೇಳದ್ನಲ್ಲ, ದ ಓನ್ಲಿ
ಪ್ರಾಬ್ಲಮ್ ವಿತ್ ದಿಸ್ ಡ್ರೆಸ್ ಇಸ್ ಕಂಪ್ಲೀಟ್ಲಿ ಬ್ಯಾಕ್. ಐ ವುಡ್ ರೇಟ್ ದಿಸ್ 7 out of 10. ಯಾಕೆ ಅಂದರೆ ಒಂದು ಇದು ಎಲ್ಲ ಬಾಡಿ ಟೈಪ್ ಅವರು ವೇರ್ ಮಾಡೋಂಥ ಡ್ರೆಸ್ ಅಲ್ಲ, ಇನ್ನೊಂದು ಬಂದ್ಬಿಟ್ಟು ಅನ್ಕಂಫರ್ಟಬಲ್ ಆಗ್ತಾ ಇದೆ ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಹೇಳದೆ ಮರ್ತೋಗ್ಬಿಟ್ಟೆ, ಆ್ಯಕ್ಚುಲಿ ನಾನು ಇದನ್ನು ಕೂಡ ನಾನು ಮೀಡಿಯಂ ಸೈಜಲ್ಲೇ ಪರ್ಚೇಸ್ ಮಾಡಿರೋದು. ಬಟ್ ಏನಾಗ್ತಾ ಇದೆ ಅಂದರೆ ತುಂಬ ಬ್ಯಾಕ್ ಸೈಡಲ್ಲಿ ಲೂಸ್ ಅಂತ ಫೀಲ್ ಆಗ್ತಾ ಇದೆ. ಸೊ ನೀವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸೈಜ್ ಕಮ್ಮಿನೇ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಡ್ರೆಸ್ ಆಫ್ ದಿಸ್ ಹಾಲ್ ಇಸ್ ದಿಸ್ ರೆಡ್ ಕಲರ್ ಡ್ರೆಸ್. ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಬ್ಯಾಕ್ ಸೈಡಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಜಿಪ್ ಕೊಟ್ಟಿದ್ದಾರೆ ಅಂದರೂ ಕೂಡ ಇದು ನನಗೆ ಫಿಟ್ ಆಗ್ತಾ ಇಲ್ಲ, ಕಂಪ್ಲೀಟಾಗಿ ಫಿಟ್ ಆಗ್ತಾ ಇಲ್ಲ. ನನ್ನ ಪಿಯರ್ ಶೇಪ್ ಬಾಡಿ ಆಗಿರೋದ್ರಿಂದ ಇಲ್ಲಿಗೆ ಬಂದಾದಮೇಲೆ ಲೈಕ್ ನಂದು ವೇಸ್ಟಿಗೆ ಬಂದಾದಮೇಲೆ ಅದು ಫಿಟ್ಟೇ ಆಗ್ತಾ ಇಲ್ಲ. ಐ ರಿಯಲಿ ಹೇಟೆಡ್ ದಿಸ್. ಆ್ಯಂಡ್ ಇನ್ನೊಂದೇನು ಅಂದರೆ ಇದು ಮಟೀರಿಯಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ಮೆಟೀರಿಯಲ್ನೇ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ನೋಡಬೇಕಾದ್ರೆ ಫೋಟೋ ಈ ಥರ ಇತ್ತು. ಐ ಡೋಂಟ್ ನೋ ಯಾವ ಇದರಲ್ಲಿ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಅಂತ. ಕಂಪ್ಲೀಟ್ ಏನು ಒಂಚೂರು ಮ್ಯಾಚೇ ಆಗ್ತಾ ಇಲ್ಲ. ಮಟೀರಿಯಲ್ಲು ಅಷ್ಟೇ ತುಂಬ ಡಿಸಪಾಯಿಂಟ್ ಆಯಿತು. ನಾನು ಅಂದ್ಕೊಂಡಿದ್ದೆ ಎಕ್ಸ್ಪ್ಯಾಂಡಬಲ್ ಮೆಟೀರಿಯಲ್ನ ಕೊಡ್ತಾರೆ ಸೊ ದಟ್ ಈಸಿಯಾಗಿ ಫಿಟ್ ಆಗುತ್ತೆ ಅಂತ. ಬಾಡಿಕಾನ್ ಡ್ರೆಸ್ ಅಂದರೆ ಅದೇ ಥರ ಥಿಂಕ್ ಮಾಡ್ತೀರಿ ಅಲ್ವಾ. ಸೊ ಬಟ್ ಇದು ಒಂದೇ ಒಂಚೂರು ನನಗೆ ಫಿಟ್ ಅಲ್ಲ. ಒಳಗಡೆ ನಾನು ಹಾಕೊಂಡು ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡೋಕ್ಕೆ ಆಗಲಿಲ್ಲ. ಐ ವುಡ್ ರೇಟ್ ದಿಸ್ 2 out of 10. ಇದಕ್ಕೆ ನಾನು ಪೇ ಮಾಡಿದ್ದು 499 rupees. ಐ ನೋ 499 rupeesಗೆ ನಾನು ತುಂಬ ಕ್ವಾಲಿಟಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 10% ಆದರೂ ಕೊಡಬೇಕಾಗಿತ್ತು. ಇಲ್ಲಾಂದರೆ ವೇರ್ ಮಾಡೋ ಥರ ಆದರೂ ಇರಬೇಕು, ಇಲ್ಲ ಅವ್ರು ತೋರಿಸಿರೋ ಥರ ಆದರೂ ಮೆಟೀರಿಯಲ್ ಇರಬೇಕಲ್ವಾ. ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇಟ್ಸ್ ರಿಯಲಿ ಡಿಸಪಾಯಿಂಟಿಂಗ್. ಇದೆಲ್ಲವುದು ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿರೋ ಔಟ್ಫಿಟ್ಸ್ ಆಗಿತ್ತು. ನಾನು ಆಫ್ಲೈನಲ್ಲೂ ಕೂಡ ತುಂಬ ಔಟ್ಫಿಟ್ಸ್ನ ಪರ್ಚೇಸ್ ಮಾಡಿದ್ದೀನಿ, ಝೂಡಿಯೋ, ವೆಬ್ಸೈಟ್ ಅಂತೆಲ್ಲ. ಆ ವಿಡಿಯೋಸು ನಿಮಗೆ ಮುಂದೆ ನೋಡೋಕ್ಕೆ ಸಿಗುತ್ತೆ. ಸೊ ಈ ವಿಡಿಯೋ ಆದಮೇಲೆ ಕಂಪ್ಲೀಟಾಗಿ ನನ್ನ ಬರ್ಡೇ ವಿಡಿಯೋಸ್ ನಿಮಗೆ ನೋಡೋಕ್ಕೆ ಸಿಗ್ತಾ ಇರುತ್ತೆ. ಹಿಂದಿಂದನೇ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದಾಟ್. ಇದು ನನ್ನ ಇವತ್ತಿನ ಬರ್ಡೇ ಹಾಲ್ ಆಗಿತ್ತು. ಆ್ಯಂಡ್ ಇನ್ನೊಂದೇನು ಅಂದರೆ ನಿಮಗೆ ಯಾವ ಥರ ವೀಡಿಯೋಸ್ ನೋಡೋಕೆ ಇಷ್ಟ ಆಗುತ್ತೆ ನನ್ನ ಚಾನಲಲ್ಲಿ, ಅಥವಾ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಾನು ಆ ಥರ ವೀಡಿಯೋಸ್ನ ಮಾಡಿ ಹಾಕೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಯು ಗೈಸ್ ಲವ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.